ಈಗ ಉಪನ್ಯಾಸ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಅವರು. ನೆಕ್ಸ್ಟು ಸ್ವಲ್ಪ ನಾವೆಲ್ಲ ಕಡಿಮೆನೇ ಮಾತಾಡೋದು ಒಳ್ಳೆಯದು. ಯಾಕೆಂದರೆ ನಾಟಕ ನೋಡುವಂಥದ್ದು ಕುತೂಹಲಕ್ಕಾಗಿ ತಾವೆಲ್ಲ ಬಂದಿರ್ತೀರಿ. ಮೇಷ್ಟ್ರಂತೂ ಭಾಳ ಚೆನ್ನಾಗಿ ಪತ್ರಿಕೆಯ ಉಗಮ ವಿಕಾಸ, ಆಮೇಲೆ ಪತ್ರಿಕಾ ದಿನಾಚರಣೆ ಅಂದ್ರೇನು, ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ, ಸದ್ಯದ ಪತ್ರಿಕೆಗಳ ಪರಿಸ್ಥಿತಿ ಎಲ್ಲವನ್ನು ಅವರು ಹೇಳಿದ್ದಾರೆ. ಜೊತೆಯಲ್ಲಿ ಪತ್ರಿಕೆಯ ಗೆಳೆಯರು ಸುರೇಶ್ ಮತ್ತಿತರ ಗೆಳೆಯರು ಎಲ್ಲರೂ ಕೂಡ ತಮ್ಮನ್ನೆಲ್ಲ ಸೇರಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ಪತ್ರಿಕೆ ಓದುವುದರ ಬಗ್ಗೆ ಅಂತ ಭಾಳ ದೊಡ್ಡ ಅನುಭವ ಇರೋಲ್ಲ. ಪುಸ್ತಕ ಓದೋದ್ರ ಬಗ್ಗೆನೇ ಅನುಭವ ಇರೋಲ್ಲ. ಯಾಕೆ ಅನುಭವ ಇರೋಲ್ಲ ಅಂತಂದರೆ ನಮ್ಮ ತಪ್ಪಲ್ಲ ಅದು. ಈಗ ನಮ್ಗೆ ಯಾರಿಗಾದರೂ ಒಂದು ಸಣ್ಣ ಪುಸ್ತಕ ಕೊಟ್ಟರೆ ಅರ್ಧ ಗಂಟೆಗೆ ನಿದ್ದೆ ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಬೇಡ ಬಾಪ ಇಲ್ಲಿ ಸ್ವಲ್ಪ ಒಂದು ಸೈಜ್ಗಲ್ಲಿ ಹೊತ್ಕೊಂಡು ವಿಧಾನಸೌಧ ತಕ್ಕ ಹೊರಟೋಗಂದರೆ ಭಾಳ ಖುಷಿಯಾಗಿ ಸೈಜ್ಗಲ್ಲಿ ಹೊತ್ಕೊಂಡು ಹೊರಟೋಗ್ತೀವಿ. ಯಾಕಿದು? ಯಾಕೆ ಅಂತಂದರೆ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮುತ್ತಾತ ಯಾರೂ ಓದ್ದವರಲ್ಲ. ಅವರಿಗೆ ಓದೋ ಅಭ್ಯಾಸ ಇರಲಿಲ್ಲ. ಇವತ್ತೇನೋ ನಾವು ಅಕ್ಷರ ಕಲ್ತ್ಕೊಂಡು ಓದೋದು ಬರೆಯೋದು ಇವೆಲ್ಲ ಮಾಡ್ತಾಯಿದ್ದೀವಿ, ಕಷ್ಟಪಟ್ಟು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ರಕ್ತದೊಳಗಿರುವಂಥ ಒಂದು ಜಾಯಮಾನ ಏನು ಅಂತಂದರೆ ಶ್ರಮದ ಕೆಲಸ ಮಾಡೋದು. ನಾವು ಶ್ರಮಜೀವಿಗಳೇ ಹೊರತು ಬುದ್ಧಿಜೀವಿಗಳಲ್ಲ. ಇದು ಬಹಳ ಮುಖ್ಯವಾದ್ದು. ಈ ಕಾರಣದಿಂದಾಗಿಯೇ ನಮಗೆ ಪುಸ್ತಕ ಓದು ಅಂತಂದರೆ, ಪತ್ರಿಕೆ ಓದು ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ನಮ್ಮ ತಮಿಳುನಾಡಿನ ಜನ ಇದ್ದಾರಲ್ಲ, ಅವರಿಗೆ ಪತ್ರಿಕೆಗಳ ಬಗ್ಗೆ ಇರೋಷ್ಟು ಕುತೂಹಲ ಕನ್ನಡಿಗರಾದ ನಮಗೆ ನಮ್ಮ ಪತ್ರಿಕೆಗಳ ಬಗೆಗೆ ಇಲ್ಲ. ನೀವು ಗಮನಿಸಬೇಕಾದ್ರೆ ನಿಮಗೆ ಮೇಷ್ಟ್ರು ಹೇಳಿದ್ರು, ಮಂಗಳೂರು ಸಮಾಚಾರ ಮೋಕ್ಲಿಂಗ್ ಅನ್ನುವಂಥ ಒಬ್ಬ ವಿದ್ವಾಂಸನನ್ನು ನೆನಪು ಮಾಡ್ಕೋಬೇಕು. ಮೊಟ್ಟ ಮೊದಲ ಬಾರಿಗೆ ಅವನು ಪ್ರಿಂಟಿಂಗ್ ಪ್ರೆಸ್ಸನ್ನು ಪರಿಚಯಿಸಿ ಕನ್ನಡದ ಪತ್ರಿಕೆಗಳು ಹೊರಬರುವ ಹಾಗೆ, ಪ್ರಕಟ ಮಾಡುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದು ಮೋಕ್ಲಿಂಗ್. ಸೊ ಇಂಥವನ್ನೆಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ. ನನಗೆ ನಮ್ಮ ಲಂಕೇಶ್, ನಮ್ಮ ಗುರುಗಳು, ಅವರು ಒಂದು ಮಾತು ಹೇಳ್ತಾ ಇದ್ರು ಸರ್. ಏನು ಅಂತಂದರೆ, ನಾವೆಲ್ಲ ಕೂತಿದ್ದಾಗ ಈ ಬಸವಣ್ಣನಿಗೆ ಏನು ಬೇಕಾಗಿತ್ತು ಗೊತ್ತೇನ್ರೋ ಅನ್ನೋರು. ನಾವು ಬಸವಣ್ಣನಿಗೆ ಏನು ಬೇಕು ಅಂತ ಈಗ ಕೂತ್ಕೊಂಡು ನಾವೇನು ಹೇಳೋಕ್ಕಾಗುತ್ತೆ? ಅವರೇ ಹೇಳೋರು, ಬಸವಣ್ಣನಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿತ್ತು, ಬಸವಣ್ಣನಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿತ್ತು. ಇವತ್ತು ನಾವು ಅತ್ಯಾಧುನಿಕರು, ನಮಗೆ ಮುದ್ರಣ ಯಂತ್ರಗಳಿದ್ದಾವೆ, ಜೊತೆಗೆ ನಾನಾ ರೀತಿ ಜಾಲತಾಣಗಳು, ಅವು ಇವು ದೂರದರ್ಶನಗಳು, ಮತ್ತೊಂದು ಎಲ್ಲ ಪೇಪರು, ಪೆನ್ನು ಎಲ್ಲ ಇದ್ದಾವೆ ನಮಗೆ. ಆದರೆ ಬಸವಣ್ಣನವ್ರ ಕಾಲದಲ್ಲಿ ಅದು ಯಾವುದೂ ಇರಲಿಲ್ಲ. ಅವರು ಮಾಡಿದ ಕ್ರಾಂತಿ ಇತ್ತಲ್ಲ, ಅದು ಬಹಳ ದೊಡ್ಡದು. ಅನಕ್ಷರಸ್ಥ ಶರಣರು ಅಲ್ಲಿದ್ದರು, ಅಲ್ಲಿ ಮಹಿಳೆಯರಿದ್ದರು. ಅವ್ರು ಏನು ಓದಿದ್ರು ಏನು ಬರೆದಿದ್ರು ಇಲ್ಲ. ಅವರು ಸುಮ್ಮನೆ ತಮ್ಮ ಅನುಭವದ ಮೂಲಕ ವಚನಗಳನ್ನು ಅನುಭವ ಮಂಟಪದಲ್ಲೇ ಕೂತು ಹೇಳ್ತಾ ಇದ್ರು. ಅಲ್ಲಿ ಇನ್ಯಾರೋ ಒಬ್ಬ ಅಕ್ಷರ ಗೊತ್ತಿದ್ದವನು ಅದನ್ನು ಬರೆದು ದಾಖಲಿಸ್ತಾ ಇದ್ದಿದ್ದು. ಎಂಥ ಅದ್ಭುತವಾದ ವಚನಗಳು ಅಂದರೆ, ನಮಗೆ ಓದೋದು ಬರೆಯೋದು ಗೊತ್ತಿಲ್ಲದ ಇದ್ದಾಗ್ಯೂ ಕೂಡ ನಮ್ಮ ಜನ ಕುರಿತೋದದೇ ಕಾವ್ಯ ಪ್ರಯೋಗ ಪ್ರಣೀತ ಮತಿಗಳಾಗಿದ್ದರು. ಏನನ್ನೂ ಓದದೇ ಇದ್ರೂ ಪರವಾಗಿಲ್ಲ, ಎಲ್ಲರೂ ಹುಟ್ಟಿದವರೆಲ್ಲರೂ ಬರಹಗಾರರಾಗಿ ಕವಿಗಳಾಗಿ ಇದ್ದರು ಅನ್ನೋಂಥದ್ದಕ್ಕೆ ನಮ್ಮ ಜನಪದ ಮಹಾಕಾವ್ಯಗಳೇ ಬಹಳ ದೊಡ್ಡ ಸಾಕ್ಷಿ. ನಿಮಗೆ ಇವತ್ತಿಗೂ ಅನಕ್ಷರಸ್ಥರಾಗಿರುವ ನೀಲಗಾರರಾಡುವ ಮಂಟೇಸ್ವಾಮಿ ಕಾವ್ಯವನ್ನು ಕೇಳಿ ನೋಡಿ, ಮಲೆ ಮಾದೇಶ್ವರ ಕಾವ್ಯವನ್ನು ಕೇಳಿ ನೋಡಿ. ಅವರು 11 ರಾತ್ರಿ 11 ಹಗಲು ನಿರಂತರವಾಗಿ ಹಾಡಬಲ್ಲರು. ಭಾಳ ಅದ್ಭುತವಾದ ಕಾವ್ಯಗಳು. ಆಮೇಲೆ ಸವದತ್ತಿ ಯಲ್ಲಮ್ಮನ ಕಾವ್ಯ ಇರ್ಬೋದು, ಅರ್ಜುನ್ ಜೋಗಿ ಇರ್ಬೋದು, ಚುಂಚನಗಿರಿ ಭೈರವನ ಕಾವ್ಯ ಇರ್ಬೋದು, ನಂಜುಂಡೇಶ್ವರನ ಕಾವ್ಯ ಇರ್ಬೋದು, ಬಿಳಿಗಿರಿ ರಂಗನ ಕಾವ್ಯ ಇರ್ಬೋದು. ಎಂತೆಂಥ ಜನಪದ ಮಹಾಕಾವ್ಯಗಳು ನಮ್ಮಲ್ಲಿ ಹುಟ್ಟಿದವರು. ಇವೆಲ್ಲವೂ ಕೂಡ ಹುಟ್ಟಿದ್ದು ಹಳ್ಳಿಗಳಲ್ಲಿ, ಅಕ್ಷರ ಗೊತ್ತಿಲ್ಲದಲೇ ಇರೋರು. ನಮ್ಗೆ ಈ ಥರ ಹಾಡುವುದು ಗೊತ್ತು. ನಾವು ಯಾಕೆ ಟಿ ವಿಗೆ, ಆಕಾಶವಾಣಿಗೆ ಬೇಗ ಹತ್ತಿರ ಆಗ್ಬಿಟ್ಟು ಅಂತಂದರೆ, ಪತ್ರಿಕೆಗಳಿಗಿಂತ ನಮ್ಗೆ ಈ ಕೇಳುವ ಪರಂಪರೆ ನಮ್ಮದು. ನಮ್ಮ ಕುಮಾರವ್ಯಾಸ ಅಂತ ಒಬ್ಬ ಕವಿ ಗೊತ್ತಿರಬೇಕು, 15ನೇ ಶತಮಾನದಲ್ಲಿದ್ದವನು. ಅವನು ಬರೆಯೋ ಪದ್ಯದ ಮೊದಲನೇ ಸಾಲೊಳಗೆ ಏನಿರ್ತಾರೆ ಅಂದರೆ, ಕೇಳು ಜನಮೇ ಜಯ, ಓದು ಜನಮೇ ಜಯ ಅಂತ ಇರಲ್ಲ. ಕೇಳು ಜನಮೇ ಜಯ, ಕೇಳು ಜನಮೇ ಜಯ ಅಂತಲೇ ಅವನ ಕಾವ್ಯವನ್ನು ನಾವು ಓದ್ತಾ ಇರಬೇಕಾಗ್ತದೆ. ಅಂದರೆ ನಾವು ಕೇಳುಗರಾಗಿದ್ದೇವೆ ಹೊರತು ಓದುಗರಾಗಿರಲಿಲ್ಲ. ಇದು ಈಗ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ. ಪತ್ರಿಕೆಗಳಿಗಾದರೂ ಎಂಥ ಸಂಕಷ್ಟದ ಪರಿಸ್ಥಿತಿ ಇದೆ ಅಂತಂದರೆ, ಅವರು ಆ ಪತ್ರಿಕೆಯ ಬೆಲೆಯನ್ನು 1 ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಅಯ್ಯೋ ಪೇಪರ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ನಾವು ಗೊಣಗಕ್ಕೆ ಶುರು ಮಾಡ್ತೀವಿ. ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಮುದ್ರಣ ಮಾಡೋಕ್ಕೆ ಕನಿಷ್ಠ ಏನಿಲ್ಲ ಅಂದರೆ 50-60 ರೂಪಾಯಿ ಖರ್ಚು ಬರುತ್ತೆ. ಆದರೆ ಆ ಪತ್ರಿಕೆಯ ಬೆಲೆ ನಮ್ಗೆ ಇವತ್ತು ಬರೀ 7 ರೂಪಾಯಿಗೆ ಸಿಗುತ್ತೆ. 7 ರೂಪಾಯಿಗೆ ಒಬ್ಬ ಓದುಗರಿಗೆ ಕೊಡಬೇಕು ಅಂದರೆ ಆ ಪತ್ರಿಕೆ ಇನ್ಯಾವ್ಯಾವ ತಂತ್ರಗಳನ್ನು ಬಳಸಬೇಕೋ
ಜಾಹೀರಾತು ಸೇರಿದ ಹಾಗೆ ಅವೆಲ್ಲ ಬಳಸಬೇಕಾಗತ್ತೆ. ನೋಡಿ, ಇವತ್ತು ರಾಜಕಾರಣಿಗಳಿಗೆ ಎಷ್ಟು ಸುಲಭ ಆಗಿದೆ ಅಂತಂದರೆ ಪತ್ರಿಕೆಗಳನ್ನಾಗಲಿ ಮಾಧ್ಯಮಗಳನ್ನಾಗಲಿ ತಮ್ಮ ಕೈವಶ ಮಾಡ್ಕೊಳ್ಳೋದಕ್ಕೆ ಈ ಓದುಗರ ಅಸಡ್ಡೆ ಒಂದು ರೀತಿಯಲ್ಲಾದರೆ ಪತ್ರಿಕೆಗಳು ಸ್ವಶಕ್ತಿಯಿಂದ ಬದುಕಬೇಕಾದ್ರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕಬೇಕಾಗ್ತದೆ. ಆ ಹುಡುಕುವ ದಾರಿ ರಾಜಕಾರಣಿಗಳ ಅನುಕೂಲ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಜಗತ್ತಿನ ಯಾವುದೇ ಸರ್ವಾಧಿಕಾರಿ ಮೊದಲು ಯಾವುದನ್ನು ತನ್ನ ನಿಯಂತ್ರಣಕ್ಕೆ ತಗೊಳ್ತೇನೆ ಅಂತಂದರೆ ಮಾಧ್ಯಮಗಳನ್ನು. ತನ್ನ ತುತ್ತೂರಿ ಓದಬೇಕಲ್ಲ, ಜನಗಳನ್ನ ಒಪ್ಪಿಸ್ಬೇಕಲ್ಲ, ಜನಗಳನ್ನ ನಂಬಿಸ್ಬೇಕಲ್ಲ. ಅದಕ್ಕಾಗಿ ಮಾಧ್ಯಮಗಳನ್ನು ಸರ್ವಾಧಿಕಾರಿಗಳು ಮೊದಲು ತಮ್ಮ ವಶಕ್ಕೆ ಪಡೀತಾರೆ. ಇವತ್ತು ಇಂಡಿಯಾ ದೇಶದ ಮಾಧ್ಯಮಗಳ ಪರಿಸ್ಥಿತಿಯೂ ಅದೇ. ಕಳೆದ 15-20 ವರ್ಷಗಳಿಂದ ಇಲ್ಲೊಂದು ಬೇರೆ ರೀತಿಯಾದಂಥ ಆಲೋಚನಾ ಕ್ರಮವನ್ನು ರೂಪಿಸೋದಕ್ಕೆ ಮತ್ತು ಜಾತಿ, ಮತ, ಧರ್ಮ, ಕೋಮು ಭಾವನೆಗಳನ್ನು ಕೆರಳಿಸೋದಕ್ಕಾಗಿ ಈ ಎಲ್ಲ ಮಾಧ್ಯಮಗಳನ್ನು ರಾಜಕಾರಣಿಗಳು ತಮ್ಮ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ರಾಜಕಾರಣಿಗಳು ನೀವು ಯೋಚನೆ ಮಾಡಬೇಕಿದೆ. ವಾಟ್ಸಪ್ ಬಂದಮೇಲೆ, ಫೇಸ್ಬುಕ್ ಬಂದಮೇಲೆ ಎಂಥ ಅನಾಹುತಗಳಾಗಿದ್ದಾವೆ ಅಂತಂದರೆ, ಫೇಸ್ಬುಕ್ಕಲ್ಲಿ ಬರೋದೇ ಸತ್ಯ, ವಾಟ್ಸಪ್ಪಲ್ಲಿ ಬರೋದೇ ಸತ್ಯ. ಯಾರಾದರೂ ಒಬ್ಬ ವಿದ್ಯಾವಂತನಾದವನು, ಬುದ್ಧಿವಂತನಾದವನು, ಚರಿತ್ರೆಯನ್ನು ಬಲ್ಲವನು, ಸಾಹಿತ್ಯ ಬಲ್ಲವನು ಏನಾದರೂ ಒಂದು ಸತ್ಯ ಹೇಳಿದ್ರೆ ಇವನು ಹೇಳೋದು ಸತ್ಯ ಅಲ್ಲ. ನೋಡಿ, ನಿಮಗೆ ಕೆಲವು ಕೊಲೆಗಳು ಈ ಮಾಧ್ಯಮಗಳ ಕಾರಣದಿಂದ ಆಗಿದೆ. ಕಲಬುರ್ಗಿ ಅವರ ಸಾವು ಹೇಗಾಯಿತು ಅನ್ನೋಂಥದ್ದು ನೀವು ಒಂದ್ಸರಿ ಯೋಚನೆ ಮಾಡಬೇಕು. ಎಂಥ ವಿದ್ವಾಂಸ ಕಲಬುರ್ಗಿ! 12ನೇ ಶತಮಾನದ ವಚನಕಾರರ ಬಗೆಗೆ, ಕನ್ನಡದ ಶಾಸನಗಳ ಬಗೆಗೆ ಅಪಾರವಾದಂಥ ಜ್ಞಾನ ಇದ್ದಂಥ ಒಬ್ಬ ವಿದ್ವಾಂಸನನ್ನು ಈ ಟಿ ವಿ ಸಂದರ್ಶಕರ ಕಾರಣದಿಂದಾಗಿ ಈ ಕೊಲೆಗಡಕರು ಗುಂಡಿಟ್ಕೊಂತರು. ಇದು ಎಂಥ ಅಪಾಯ ಅನ್ನೋಂಥದ್ದು ನೋಡಿ. ಹೆಂಗೆ ಬೇಕಾದರೂ ಮಾಡ್ತಾರೆ. ಅವ್ರದ್ದು ಯಾವುದೋ ಒಂದು ಮಾತನ್ನು ತಗೊಂಡು ಹಿಂತಿರುಗಿಸಿ ಮಾಡಿ ಅವನ ಮೇಲೆ ಆರೋಪ ಬರೋ ಹಾಗೆ ಮಾಡಿ ಜನರನ್ನು ಕೆರಳಿಸಿ ಅವರ ವಿರುದ್ಧ ಎತ್ತುಕಟ್ಟುವಂಥ ಕೆಲಸವನ್ನು ಈ ರಾಜಕಾರಣಿಗಳು ನಾನಾ ತಂತ್ರಗಳನ್ನು ಬಳಸಿ ಮಾಡ್ತಾ ಇರ್ತಾರೆ. ನೋಡಿ, ಅವರೇ ಏನು ಮಾಡ್ತಾರೆ ಅಂದರೆ, ಪತ್ರಿಕೆಗಳ ಪ್ರಥಮ ವಿರೋಧಿ ಯಾರು ಅಂದರೆ ರಾಜಕಾರಣಿಗಳೇ. ಇವತ್ತಿನ ಕೇಂದ್ರ ಸರ್ಕಾರ ಇದೆಯಲ್ಲ, ಕಳೆದ 10 ವರ್ಷಗಳಿಂದ ಪತ್ರಿಕೆಗಳಿಗೆ ಯಾವ ಸವಲತ್ತು ಕೊಡ್ತಾ ಇದೆ ಅಂತ ಇಲ್ಲಿರುವ ಯಾರಾದರೂ ನಮ್ಮ ಪತ್ರಿಕಾ ಮಿತ್ರರು ಹೇಳಬೇಕು, ಅಥವಾ ಸುರೇಶ್ ಥರದ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಹೇಳಬೇಕು. ತುಂಬ ಅನ್ಯಾಯಗಳನ್ನು ಪತ್ರಿಕೆಗಳಿಗೆ ಮಾಡಲಾಗಿದೆ. ಇವರಿಗೆ ಪ್ರಿಂಟಿಂಗ್ ಪೇಪರ್ ಇದೆಯಲ್ಲ, ಅದು 4 ಪಟ್ಟು ದರ ಹೆಚ್ಚಾಗಿದೆ. ಇವತ್ತು 4 ಪಟ್ಟು ದರ ಹೆಚ್ಚಾಗಿದೆ ಅಂತಂದರೆ ಯಾತಕ್ಕೆ? ಇವರು ಪೇಪರ್ಗಳನ್ನ ಮುದ್ರಣ ಮಾಡಬಾರ್ದು, ಇವ್ರು ಯಾವಾಗಲೂ ನಮ್ಮ ಎದುರುಗಡೆ ಕೈ ಕಟ್ಕೊಂಡು ನಿಂತಿರಬೇಕು, ಪತ್ರಿಕೆಗೆ ಯಾವುದೇ ಸ್ವಾತಂತ್ರ್ಯ ಇರಬಾರ್ದು, ಸ್ವಾಭಿಮಾನ ಇರಬಾರ್ದು, ತಮ್ಮನ್ನು ತಾವು ಇವರು ಮಾರ್ಕೋಬೇಕು. ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಪತ್ರಿಕೆಗಳನ್ನು ಮೊದಲೇ ಓದೋರಿಲ್ಲ. ಇನ್ನು ಪಾಪ ಇವನೊಂದು ಸಣ್ಣ ಪತ್ರಿಕೆಯನ್ನು ಮುದ್ರಣ ಮಾಡಬೇಕು ಅಂದರೆ ಪ್ರಿಂಟಿಂಗ್ ಪೇಪರ್ದೇ ಬೆಲೆ ಜಾಸ್ತಿ ಮಾಡಿದ್ರೆ ಹೇಗೆ? ಇಂಥವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಕನ್ನಡಿಗರಾದ ನಾವು ಯೋಚನೆ ಮಾಡಬೇಕಾಗಿದೆ. ಹೀಗೆ ಸಾಕಷ್ಟು ಸಂಗತಿಗಳನ್ನು ಪತ್ರಿಕೆಯ ಬಗೆಗೆ ಭಾಳ ನಾವು ನೋವಿನಿಂದ ಮಾತಾಡಬೇಕಾಗುತ್ತೆ, ಪ್ರೀತಿಯಿಂದ ಮಾತಾಡಬೇಕಾಗುತ್ತೆ, ಕಳಕಳಿಯಿಂದ ಮಾತಾಡಬೇಕಾಗುತ್ತೆ. ಈ ಪತ್ರಿಕೆಗಳು ಬದುಕಿದರೆ ಮಾತ್ರ ಪ್ರಜಾಪ್ರಭುತ್ವ ಬದುಕುತ್ತೆ, ಸಂವಿಧಾನ ಬದುಕುತ್ತೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಾವು ಪತ್ರಿಕೆಗಳನ್ನು ಉಳಿಸಿಕೊಳ್ಳಬೇಕಾಗುತ್ತೆ. ಯಾಕೆ ಅಂದರೆ ನಾವು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು, ಸ್ವಾತಂತ್ರ್ಯವನ್ನು ಕಾಪಾಡ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಕಳಕಳರಲ್ಲಿ ಬಹಳ ನಿಸ್ಸೀಮರಾಗಿರೋ ಜನ ನಾವು ಭಾರತೀಯರು. ಪ್ರತಿ ಕ್ಷಣವೂ ನಾವು ನಮ್ಮ ಸ್ವಾತಂತ್ರ್ಯವನ್ನು ಯಾರಿಗೂ ಅಡ ಇಟ್ಟುಬಿಡ್ತೀವಿ, ಗೊತ್ತೇ ಆಗಲ್ಲ ನಮಗೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು, ಇನ್ನೊಂದು 8 ದಿನಕ್ಕೆ ಏನು ಬಾವುಟ ಹಾರಿಸಿ ಲಾಡು ಎಲ್ಲ ತಿಂತೀವಿ, ಜನಗಣಮನ ಅಂದು ಬಾವುಟಕ್ಕೆ ಸಲ್ಯೂಟ್ ಹೊಡಿತೀವಿ. ಯಾವಾಗ್ರೆ ಸ್ವಾತಂತ್ರ್ಯ ಬಂತು? 47ನೇ ಇಸ್ವಿ ಆಗಸ್ಟ್ 15 ಅಂತ ಹೇಳ್ತೀವಿ. ಯಾವಾಗ ಕಳ್ಕೊಂಡ್ರಿ ಅಂದರೆ ಗೊತ್ತೇ ಇಲ್ಲ ನಮ್ಮ ಜನಕ್ಕೆ. ದೇಶಕ್ಕೆ ಸ್ವಾತಂತ್ರ್ಯ ಮೊನ್ನೆ ಬಂತು ಅಂದಮೇಲೆ ಯಾವತ್ತೋ ಒಂದು ದಿವಸ ಕಳ್ಕೊಂಡ್ವಲ್ಲ. ಅಲೆಕ್ಸಾಂಡರ್ ಬಂದಾಗ, ಗ್ರೀಕರು ಬಂದಾಗ ಕಳ್ಕೊಂಡ್ವಾ, ಮೊಘಲರು ಗಜನಿ ಗೋರಿ ಇವರೆಲ್ಲ ಬಂದಾಗ ಕಳ್ಕೊಂಡ್ವಾ, ಅಥವಾ ಬಾಬರ್ ಬಂದಾಗ ಕಳ್ಕೊಂಡ್ವಾ, ಅಥವಾ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲ ಬಂದ್ರಲ್ಲಪ್ಪ ನಮ್ಮ ದೇಶದ ಮೇಲೆ, ಅವಾಗೇನಾದರೂ ಸ್ವಾತಂತ್ರ್ಯ ಕಳ್ಕೊಂಡ್ವಾ? ನಮಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಯಾವಾಗ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ ಅಂಥೇಳಿ. ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅನ್ನೋ ಪರಿವೇ ಕೂಡ ಇಲ್ಲ. ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅನ್ನೋ ಪರಿವೇ ಕೂಡ ಇಲ್ಲ. ಈ ಸೂಕ್ಷ್ಮಗಳನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಪ್ರಕಾರವಾಗಿ ನಾವು ಪತ್ರಿಕೆಗಳನ್ನು ನಮ್ಮ ಧ್ವನಿಯಾಗಿ ನಾವು ಬಳಸಬೇಕಾಗ್ತದೆ. ಜೊತೆಯಲ್ಲಿ ಎಲ್ಲ ಗೆಳೆಯರು, ಈ ಪತ್ರಿಕೆ ಎಲ್ಲ ಸುರೇಶ್ ಮತ್ತಿತರ ಗೆಳೆಯರು, ವೆಂಕಟರಾಜು, ನಮ್ಮ ರಘು ಎಲ್ಲೆಲ್ಲೋ ಇತ್ತ, ಎಲ್ಲೋ ನಪ್ಪ ಇದೆ. ಸೊ ಇವರೆಲ್ಲ ಸೇರ್ಕೊಂಡು ಈ ಪತ್ರಿಕೆಯನ್ನು ಸಮಾಜಮುಖಿಯಾಗಿ, ಸಂವಿಧಾನ ಪರವಾಗಿ ರೂಪಿಸಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.